ನಮಸ್ತೆ. ಇಸ್ ವೆಲ್ಕಮ್ ಟು ಜೆಎಸ್ ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ಒಂದು ಟಾಪಿಕ್ ದರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಏನಪ್ಪಾ ಅಂತಂದ್ರೆ ಯಶಸ್ವಿ ಯೋಜನೆ. ಯಶಸ್ವಿ ಯೋಜನೆ ಇತ್ತೀಚೆಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ರೀ. ಸೊ ಇದೇ ತಿಂಗಳು ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಬಹಳ ದಿನ ಆಗಿಲ್ಲ, ಒಂದ್ 2-3 ದಿನದ ಹಿಂದೆ ಅಷ್ಟೇ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದದ್ದು. ಸೊ ಹಾಗಾಗಿ ಈ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಡೆಫಿನೆಟ್ಲಿ OBC HK ಎಕ್ಸಾಮ್ಗೆ ಕೇಳಬಹುದು. 99.99% ಕೇಳುವ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಇದೆ, ಬಿಕಾಸ್ ಇದು ಒಂದು ರಿಪಬ್ಲಿಕ್ ಡೇಗೆ ಸಂಬಂಧಪಟ್ಟಂತದ್ದು. ಎಸ್ಪೆಷಲಿ ಈ ತಿಂಗಳು ರಿಪಬ್ಲಿಕ್ ಡೇನ ನಾವು ಆಚರಣೆ ಮಾಡಿದ್ವಿ. ಆ ಒಂದು ಉದ್ದೇಶವನ್ನೇ ಇಟ್ಟುಕೊಂಡು ಈ ಯಶಸ್ವಿ ಯೋಜನೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ, ಏನೋ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ವಿಷಯ ಬಂದಿದೆ. ಅದೇನು ಅಂತ ಚರ್ಚೆ ಮಾಡೋಣ ರೀ. ಐ ಆಮ್ ಶೋರ್ ಅಬೌಟ್ ಇಟ್. ನಾನು ಡೆಫಿನೆಟ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಇದೆ, ಸಾಧ್ಯತೆ ಇದೆ, ಬರುವ ಸಾಧ್ಯತೆ. ಕ್ವಶನ್ ಎಸ್, ಆಲ್ಮೋಸ್ಟ್ ಕ್ವಶನ್ ಅಂತೂ ಬರುವ ಸಾಧ್ಯತೆ ಇದೆ ರೀ. ಡೆಫಿನೆಟ್ಲಿ, ಬಿಕಾಸ್ ಈ ಮೊನ್ನೆ ಒಂದು ಎಕ್ಸಾಮ್ ನೋಡಿದಾಗ ಯೋಜನೆಗಳ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಕೇಳಿದ್ರು. ಸೆಂಟ್ರಲ್ ಯೋಜನೆ ಆಗಿರ್ಬೋದು ಅಥವಾ ಇವನ್ ಆಲ್ಸೋ ಸ್ಟೇಟ್ ಗವರ್ಮೆಂಟ್ ಒಂದು ಸ್ಕೀಮ್ಗಳಾಗಿರ್ಬೋದು. ಓಕೆನಾ, ವಿಲ್ ಡಿಸ್ಕಸ್ ಅಬೌಟ್ ದಿ ಯಶಸ್ವಿ ಯೋಜನೆ. ಏನಕ್ಕೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಸರ್, ಎಕ್ಸಾಮ್ ಅಲ್ಲಿ ಯಾಕೆ ಕೇಳಬಹುದು ಅಂತ ಕೂಡ ವಿಲ್ ಡಿಸ್ಕಸ್. ಓಕೆನಾ, ಆಮೇಲೆ ನೋಡಿ, ಇಲ್ಲಿ ಯಶಸ್ವಿ ಯೋಜನೆ ಪ್ರಾರಂಭ ಆಗಿದ್ದು PM ಯಶಸ್ವಿ ಯೋಜನೆ, ಪ್ರಧಾನಮಂತ್ರಿ ಯಶಸ್ವಿ ಯೋಜನೆ 2021-22ನೇ ಸಾಲಿನಲ್ಲಿ ಆರಂಭ ಆಗಿದೆ. ಉದ್ದೇಶ ಏನಪ್ಪಾ ಅಂತಂದ್ರೆ ನೋಡಿ, OBCಗೆ ಸಂಬಂಧಪಟ್ಟಂಗೆ ಎಸ್ಪೆಷಲಿ, EBCಗೆ ಸಂಬಂಧಪಟ್ಟಂಗೆ ಎಸ್ಪೆಷಲಿ, ಅಂಡ್ ಆಲ್ಸೋ DNT. ನಾಳೆ ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳ್ಬೋದ್ರಿ. ನಾವು ನೋಡಿದ್ವಿ ನಿನ್ನೆ, ನಾನು ನಿಮ್ಗೆ MCQ ಸಾಲ ಮಾಡುವ ಸಂದರ್ಭದಲ್ಲೂ ಕೂಡ ಕೆಲವನ್ನ ಹೇಳಿದೆ. ಅಲ್ಲಿ ಡೈರೆಕ್ಟ್ ಆಗಿ PI ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಿಂದ ಡೈರೆಕ್ಟ್ ಆಗಿನೇ ಕಾಪಿ ಪೇಸ್ಟ್ ಮಾಡ್ಬಿಡ್ತಾರೆ, ಏನು ಚೇಂಜಸ್ ಇಲ್ಲ. ನಾನು ನಿಮ್ಗೆ ತೋರಿಸಿದ್ದೇನೆ, ಬೇಕಾದ್ರೆ ಯಾರು ವಿಡಿಯೋ ನೋಡಿದ್ರೆ ನಿನ್ನೆ ವಿಡಿಯೋ ನೋಡಿ ಕ್ವಶನ್ ಸಾಲ್ವ್ ಮಾಡಿದ್ದೇನೆ. PIB ಇದು ಒಂದೇ ಅಲ್ಲ, ಇಂತ ಹಲವಾರು ಒಂದು ಕ್ವಶನ್ಸ್ಗಳು ಇಲ್ಲಿಂದ ಕಾಪಿ ಮಾಡ್ಕೊಂಡೇ ಕ್ವಶನ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ವಿಚಾರಗಳಾಗಿರ್ಬೋದು, ವೆಬ್ಸೈಟ್ ಗಳಾಗಿರ್ಬೋದು, ನೋಡಿರ್ಬೋದು ನೀವು ಅಲ್ವಾ. ಏನ್ ಡೆಫಿನೆಟ್ಲಿ ಒಂದೊಂದು ಪದನೂ ಕೂಡ ಅಲ್ಲಿ ಚೇಂಜ್ ಆಗಿಲ್ಲ ರೀ. ನಾವು ನೋಡಿದ್ವಿ ಕೆಲವು ಕ್ವಶನ್ಸ್ ಅನ್ನ, ಒಂದೊಂದು ಪದವೂ ಕೂಡ, ಅಂದ್ರೆ ಅದ್ರ ಅರ್ಥ ಕಾಪಿ ಪೇಸ್ಟ್ ಮಾಡಿರ್ಬೋದು ಮೇ ಬಿ ಅಲ್ಲಿಂದ ಅಲ್ವಾ. ನೀವು ಬೇಕಾದ್ರೆ ಚೆಕ್ ಮಾಡಿ, ಇದು ಒಂದು ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ಹೆಂಗಿದಾವ ಅದೇ ವರ್ಡ್ ಇದಾವೆ, ಏನು ಈವನ್ ವರ್ಡ್ ಕೂಡ ಚೇಂಜ್ ಮಾಡಲ್ರಿ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಈ ಯೋಜನೆಗಳನ್ನ ತಂದಿದ್ದೀನಿ. ಈ ಕರೆಂಟ್ ಪ್ರೆಸ್ ಇರುವ ಕಾರಣ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ನೋಡಿ, ಟಿ ನೋಟಿಫೈಡ್ 3 ಗೊತ್ತಿರಲಿ. ಈ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಯಾವ್ಯಾವ ವರ್ಗಗಳು, ಒಂದು OBC, EBC, DNT. ಟಿ ನೋಟಿಫೈಡ್ ಟ್ರೈಬಲ್ಸ್ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಯಾರಿಗೆ ಕೊಡಬಹುದು ನೆರವು ಅಂತ ಕೇಳ್ತಾರೆ. ಈ ಯಶಸ್ವಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಒಂದು ವರ್ಗದ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ, ಅರ್ಹತೆ ಹೊಂದಿದ್ದಾರೆ ಅಂತೇಳಿ ಶಿಕ್ಷಣವನ್ನು ಬೆಂಬಲವನ್ನು ಒದಗಿಸಲು. ಓಕೆನಾ, ವಿಲ್ ಗೋ ಟು ದ ನೆಕ್ಸ್ಟ್. ಯಾಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ನೋಡಿ, ರಿಪಬ್ಲಿಕ್ ಡೇ 2025 PM ಯಶಸ್ವಿ ಯೋಜನೆ. Interaction with the special guest of the government of India, Republic Day celebration 2025. ಮೋಸ್ಟ್ ಇಂಪಾರ್ಟೆಂಟ್ ರೀ. ಅದಕ್ಕೆ ನಾನು ಹೇಳಿದಿಲ್ಲ, ಚೀಫ್ ಸೆಕ್ರೆಟರಿಗಳು, ಪ್ರೆಸಿಡೆಂಟ್ಗಳು, ಮಿನಿಸ್ಟ್ರಿಗಳು ಎಲ್ಲರೂ ಕೂಡ ಇಲ್ಲಿ ಈ ಒಂದು ಸಭೆಗೆ ಬಂದಿದ್ರು. ಇವನ್ ಆಲ್ಸೋ ಕೆಲವು ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಕರೆಸಿದ್ರು ಈ ಒಂದು ಕಾರ್ಯಕ್ರಮಕ್ಕೆ. ನೆನಪಿಲ್ಲಿ ನೋಡಿ, ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಾಗಿತ್ತು ಸರ್ ಹಾಗಾದ್ರೆ ಅಂತ ನೋಡೋದಾದ್ರೆ, ಇಲ್ಲಿ ನೋಡಿ, 400 ಸ್ಟೂಡೆಂಟ್ಸ್ಗಳು 21 ರಾಜ್ಯಗಳಿಂದ ಆಯ್ಕೆಯಾದ 400 ವಿದ್ಯಾರ್ಥಿಗಳನ್ನು ಗಣರಾಜ್ಯೋತ್ಸವದ ಒಂದು ಪರೇಡ್ 2025ಕ್ಕೆ ವಿಶೇಷ ಅತಿಥಿಗಳಿಗೆ ಆಹ್ವಾನಿಸಲಾಗಿದೆ. ಬಹಳ ಇಂಪಾರ್ಟೆಂಟ್. ಡೆಫಿನೆಟ್ಲಿ ನನ್ನ ಪ್ರಕಾರ 99.99% ಕೇಳುವ ಸಾಧ್ಯತೆ ಅಂತೂ ಇದೆ. ಬಿಕಾಸ್ 100% ಗ್ಯಾರಂಟಿ ಕೊಡಕ್ಕಾಗಲ್ಲ. 100% ಕೊಟ್ರೆ ಆಮೇಲೆ ನೀವು ಕೇಳ್ತೀರಲ್ವಾ. ಸೊ ದಟ್ಸ್ ವೈ, ಯಾಕಂತಂದ್ರೆ ಇಷ್ಟು ಮಟ್ಟಿಗೆ ಗ್ಯಾರಂಟಿ ನಾನು ಕೊಡ್ಬೋದ್ರಿ, ಬಿಕಾಸ್ ಕೇಳಬಹುದು ಅಂತೇಳಿ. ನೋಡಿ, ಯಾಕಂದ್ರೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇದ್ರ ವಿಶೇಷತೆ ಎಷ್ಟಿರುವುದು. ಮೊನ್ನೆ ಗಣರಾಜ್ಯೋತ್ಸವ ಇತ್ತಲ್ವಾ. ಸೊ ಆ ಪೆರೇಡ್ಗೆ 400 ವಿದ್ಯಾರ್ಥಿಗಳನ್ನ, ಅದು ಯಾವ ಭಾಗದಿಂದ, 21 ರಾಜ್ಯಗಳಿಂದ, ಯಾವ ಒಂದು ವಿಚಾರಕ್ಕೆ, EBC, ಓಕೆನಾ, ಮತ್ತೆ OBC, ಆಮೇಲೆ ನೋಟಿಫೈಡ್ DNT, ಈ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತವ್ರನ್ನ ಮಾತ್ರ ಕರೆಸಿದ್ದಾರೆ 21 ರಾಜ್ಯಗಳಿಂದ. ಇದು ವಿಶೇಷತೆ. ಸೊ ನೋಡಿ, ಗಣರಾಜ್ಯೋತ್ಸವ 2025ರ ಮುನ್ನಾ ದಿನದಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ದೇಶದಂತ 21 ರಾಜ್ಯಗಳ 400 ವಿದ್ಯಾರ್ಥಿಗಳನ್ನು ಗೌರವಿಸಲು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ವಿದ್ಯಾರ್ಥಿಗಳು ವೈಬ್ರೆಂಟ್ ಇಂಡಿಯಾ, ದಟ್ ಇಸ್ ಯಶಸ್ವಿ ಯೋಜನೆ ಅಂತ ಕರಿತೀವಿ. ಅವಾರ್ಡ್ ಸ್ಕೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ ಸ್ಕೀಮ್. ಈ ಯಶಸ್ವಿ ಯೋಜನೆಗೆ ಸಂಬಂಧಪಟ್ಟಂತೆ ನೋಡಿ, PM ಯಂಗ್ ಅಚೀವರ್ಸ್ ಯಶಸ್ವಿ ಯೋಜನೆ ಒಂದು ಫುಲ್ ಫಾರ್ಮ್ ಇದೆ ನೋಡಿ. PM ಪ್ರಧಾನಮಂತ್ರಿ ಯಂಗ್ ಅಚೀವರ್ಸ್, ಈ ಫುಲ್ ಫಾರ್ಮ್ ಕೂಡ ನಾವು ಕೇಳಬಹುದು. ಸ್ಕಾಲರ್ಶಿಪ್ ಅವಾರ್ಡ್
ಓಕೆನಾ. ಆಮೇಲೆ ಸ್ಕೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ, ಯಶಸ್ವಿ ಅಂದ್ರೆ ಏನ್ರಿ, ದಟ್ ಮೀನ್ಸ್ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ದಿ ವೈಬ್ರೆಂಟ್ ಇಂಡಿಯಾ. ಇದರ ವಿಸ್ತೃತ ರೂಪ ನಾಳೆ ಕೇಳಿದ್ರು ಕೇಳಬಹುದು ಅಲ್ವಾ. ಎಸ್, ದೇರ್ ಇಸ್ ಪಾಸಿಬಲ್ 99%. ವಿದ್ಯಾರ್ಥಿಗಳು ವೈಬ್ರೆಂಟ್ ಇಂಡಿಯಾದ ಒಂದು ಯೋಜನೆ ಅಡಿಯಲ್ಲಿ ಏನ್ ಮಾಡಿದ್ರೆ PM ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ನ ಫಲಾನುಭವಿಗಳನ್ನ ಇಲ್ಲಿ ಕರೆಸಿದ್ರು ಪರೇಡ್ಗೆ ಮೊನ್ನೆ 2025 ಜನವರಿ 26ಕ್ಕೆ. OBC, DNT ಮತ್ತು EBC ಸಮುದಾಯಗಳ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು, ಅವರನ್ನ ಎಂಪವರ್ಮೆಂಟ್ ಮಾಡಲು ಇದನ್ನು ಪ್ರಾರಂಭಿಸಲಾಗಿದೆ ಯಶಸ್ವಿ ಯೋಜನೆಯನ್ನ. ಈ ವಿದ್ಯಾರ್ಥಿಗಳನ್ನು ಗಣರಾಜ್ಯೋತ್ಸವದ ಪರೇಡ್ 2025ಕ್ಕೆ ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ವಿಶೇಷ ಅತಿಥಿಗಳು ಯಾರ್ರೀ? 400 ವಿದ್ಯಾರ್ಥಿಗಳು. ನೋಡಿ, PM ಯಶಸ್ವಿ ಯೋಜನೆಯ ಕೆಲವು ಬೆನಿಫಿಟ್ಗಳನ್ನ ಅಥವಾ ಒಂದು ಪ್ರಯೋಜನಗಳನ್ನ ಅಥವಾ ಉದ್ದೇಶಗಳನ್ನ ಮುಂದೆ ನೋಡ್ತಾ ಹೋಗೋಣ. ಏನಿದೆ PM ಯಶಸ್ವಿ ಯೋಜನೆ ಪ್ರಾಥಮಿಕ ಗುರಿ ಏನಪ್ಪಾ ಅಂತಂದ್ರೆ OBC, EBC, DNT ಸಮುದಾಯವನ್ನ ಅಭಿವೃದ್ಧಿಪಡಿಸಲು, ಅವರನ್ನು ಸಬಲೀಕರಣಗೊಳಿಸಲು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು ಯೋಜನೆಯ ಅಡಿಯಲ್ಲಿ ಒದಗಿಸಲಾಗಿದೆ. ಈ ಪ್ರಯೋಜನಗಳು ಇಲ್ಲಿದ್ದಾವೆ. ಯಾವಂತ ನೋಡ್ತಾ ಹೋಗೋಣ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ಅಂದ್ರೆ 9ರಿಂದ 12 ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗ್ತವ್ರಿ. ನಾನು ಹೇಳ್ತೀನಿ, ಒಂದೊಂದು ಪದವು ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಮೊನ್ನೆ ಎಕ್ಸಾಮ್ ನಾವು ಅನುಸರಿಸಿದ್ರೆ ಇದು ಒಂದೊಂದು ಪದವು ಇಂಪಾರ್ಟೆಂಟ್. ನೋಡಿ, ಯಾರು ಪ್ರಯೋಜನ ಪಡ್ಕೋತಾರೆ? 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ 1.25 ಲಕ್ಷ ಅಂದ್ರೆ 1,25,000 ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. DNT, EBC, OBC ಜನರಿಗೆ. ಅವರಿಗೆ ನೋಡಿ 9ರಿಂದ 12 ವಿದ್ಯಾರ್ಥಿಗಳಿಗೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಕಾಲೇಜು ಕಟ್ಟಡದ ಶಿಕ್ಷಣಕ್ಕಾಗಿ 12.75 ಕೋಟಿ ಮೌಲ್ಯದ, ನೋಡಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಶಿಕ್ಷಣಕ್ಕಾಗಿ ಕಾಲೇಜು ಮಟ್ಟದಲ್ಲಿ. ನೆನಪಿರ್ಲಿ, ಉನ್ನತ ದರ್ಜೆ ಶಾಲೆ ಮತ್ತು ಕಾಲೇಜು ಶಿಕ್ಷಣ, ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ವಿಶೇಷ ಬೆಂಬಲ, OBC ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರ್ಮಾಣ, ಇದು ಬಹಳ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಿಗೆ ಉತ್ತಮ ವಸತಿ ಸೌಲಭ್ಯಗಳನ್ನ ಒದಗಿಸುವುದು ಈ ಒಂದು ಯಶಸ್ವಿ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಅಂಡ್ PM ಯಶಸ್ವಿ ಯೋಜನೆ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಇನ್ನು ಕೆಲವು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಈ ಸಚಿವಾಲಯ ತುಂಬಾ ಇಂಪಾರ್ಟೆಂಟ್ ರೀ. ಸಚಿವಾಲಯಗಳು ಹೆಂಗಂತಂದ್ರೆ ಇವನ್ PEC ಎಕ್ಸಾಮ್ ಅಪ್ ಟು UPSC ಬಹಳ ಸ್ಪೆಷಲ್ ರೀ. UPSC ಮಿನಿಸ್ಟ್ರಿಗಳನ್ನ ಕೇಳ್ತಾರೆ. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ UPSC ಸಂಬಂಧಪಟ್ಟಂಗೆ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಲ್ಲದೆ ಕ್ವಶನ್ ಕೇಳಿದ್ದಾರೆ. ಅಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗ್ತದೆ. ಯಾವ್ದಾದ್ರು ಒಂದು ಮಿನಿಸ್ಟ್ರಿ ಕೇಳಿರ್ತಾನೆ, ಇಲ್ಲ ಹೆಚ್ಚಿಗೆ ಮಿನಿಸ್ಟ್ರಿ ಕೇಳಿರ್ತಾನೆ. ಓಕೆನಾ. ಅಂಚಿನಲ್ಲಿರುವ ನೋಡಿ, ಇದು ಅಂಚಿನಲ್ಲಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡುತ್ತದೆ. ಅರ್ಹತೆ ಇದು ವಾರ್ಷಿಕ 2.5 ಲಕ್ಷ ರೂಗಳವರೆಗೆ ಕುಟುಂಬದ ಆದಾಯ ಹೊಂದಿರುವ OBC, ಆರ್ಥಿಕವಾಗಿ ಹಿಂದುಳಿದ EBC ವಿದ್ಯಾರ್ಥಿಗಳಿಗೆ ಅಥವಾ DNT ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ, ಫ್ರೀ ಆಗಿದೆ. ಓಕೆನಾ, ಓಪನ್ ಆಗಿದೆ ಅವರಿಗೆ. ಎಸ್, ನೋಡಿ ಉಪಯೋಜನೆಗಳು ಸಂಬಂಧಪಟ್ಟಂಗೆ ಮಾತ್ರ ಈ ಕೆಳಗಿನ ಉಪಯೋಜನೆಗಳನ್ನು ಒಳಗೊಂಡಿರುವ ಒಂದು ಅಂಬ್ರೆಲಾ ಯೋಜನೆ ಇದಾಗಿದೆ. ಒಂದು ಛತ್ರಿ ಯೋಜನೆ ಅಂತ ಹೇಳ್ಬೋದ್ರಿ. ನೋಡಿ, ಮೆಟ್ರಿಕ್ ಪೂರ್ವ ನಂತರದ 2.2 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ, ನೋಡಿ ಆದಾಯ ಇಂಪಾರ್ಟೆಂಟ್, 2.5 ಲಕ್ಷ ಕಡಿಮೆ ಆದಾಯ ಇರಬೇಕು. 4,000 ವಾರ್ಷಿಕ ಶೈಕ್ಷಣಿಕ ಭತ್ಯೆ ನೀಡಲಾಗುತ್ತೆ. ಓಕೆನಾ. ಆನ್ಯುವಲ್ ಒಂದು ಅಕಾಡೆಮಿಕ್ ಅಲೋವೆನ್ಸ್ ಎಷ್ಟ್ರಿ? 4,000 ಅಲೋವೆನ್ಸ್ ಭತ್ತೆ ಅದು. ಮತ್ತೆ 5,000ದಿಂದ 20,000ವರೆಗೆ ಡಿಪೆಂಡಿಂಗ್ ಆನ್ ದಿ ಕೋರ್ಸ್ ಕ್ಯಾಟಗರಿ. ಅವರ ಒಂದು ಕೋರ್ಸ್ ಆಧಾರದ ಮೇಲೆ 5ರಿಂದ 20,000 ಒಂದು ವೇತನವನ್ನ ಇಲ್ಲಿ ಕೊಡಲಾಗುತ್ತೆ. ನೆನಪಿರ್ಲಿ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆನಾ. ಕಾಲೇಜ್ ಎಜುಕೇಶನ್ ಸಂಬಂಧಪಟ್ಟಂಗೆ ಉನ್ನತ ಕಾಲೇಜು ವಿದ್ಯಾರ್ಥಿಗಳ ಬೋಧನೆ, ಜೀವನ ವೆಚ್ಚ, ಶೈಕ್ಷಣಿಕ ಸಾಮಗ್ರಿಗಳು ಒಳಗೊಂಡಂತೆ ಸಂಪೂರ್ಣ ಆರ್ಥಿಕ ಬೆಂಬಲ. ಸಂಪೂರ್ಣ ತುಂಬಾ ಇಂಪಾರ್ಟೆಂಟ್. ಈ ಸಂಪೂರ್ಣ ಪದ ಇದಲ್ರಿ, ಈ ಸಂಪೂರ್ಣ ಅಲ್ಲಿ ಸಂಪೂರ್ಣ ಕೊಟ್ಟಿಲ್ಲ ಅನ್ಕೊಳ್ಳಿ, ಕೊಟ್ಟಿಲ್ಲ. ಈ ಒಂದು ಪದವನ್ನ ತೆಗೆದು ಬಿಟ್ರೆ ಆನ್ಸರೇ ಫೇಲ್ ಆಗ್ಬಿಡುತ್ತೆ ಅಲ್ಲಿ. ಅದಕ್ಕೆ ಒಂದೊಂದು ಪಾಯಿಂಟ್ ಇಂಪಾರ್ಟೆಂಟ್. ಸರ್ಕಾರಿ ಶಾಲೆಗಳು ಮತ್ತು ಸಂಸ್ಥೆಗಳ ಬಳಿ ವಸತಿ ಸೌಲಭ್ಯ. ಇದೇ ರೀತಿ ಯೋಜನೆಗಳು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅದರ್ ಸಿಮಿಲರ್ ಸ್ಕೀಮ್ ಇದಕ್ಕೆ ಸಂಬಂಧಪಟ್ಟಂಗೆ ಇದೇ ರೀತಿಯಲ್ಲಿ ಇರ್ತಕ್ಕಂಥ ಕೆಲವು ಸ್ಕೀಮ್ಗಳನ್ನ ನೋಡೋದಾದ್ರೆ ನೋಡಿ, ನ್ಯಾಷನಲ್ ಸ್ಕಾಲರ್ಶಿಪ್ ಬಾರ್ ಡಿಸೇಬಲ್ಡ್ ಸ್ಟೂಡೆಂಟ್ಸ್, ಇನ್ಸ್ಪೈರ್ ಸ್ಕಾಲರ್ಶಿಪ್ ಇದೆ, ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಇದೆ. ಇವಿಷ್ಟು ಬೇರೆ ಇದೇ ರೀತಿಯಲ್ಲೇ ಇದಾವೆ. ಇವು ಬೇರೆ ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತವು ಅಥವಾ ಬೇರೆ ಬೇರೆ ವರ್ಗಕ್ಕೆ ಸಂಬಂಧಪಟ್ಟಂತವು ಅಂತ ಹೇಳ್ಬೋದು. ಎಸ್, ಎನಿ ಹೌ ಇನ್ನೇನೆಲ್ಲ ಇದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ವಿದ್ಯಾರ್ಥಿ ವೇತನದ ಮೊತ್ತ ಎಷ್ಟಿರುತ್ತೆ? 9ರಿಂದ 10ನೇ ತರಗತಿ ವಾರ್ಷಿಕವಾಗಿ 75,000 ಇರುತ್ತೆ. 9ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ. 11ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 1,25,000 ಇರುತ್ತೆ. ನೋಡಿ, ಇಲ್ಲಿ ಡಿಫರೆನ್ಸ್ ಮಾಡ್ಬಿಡ್ತಾರೆ ನಾಳೆ. ಆಮೇಲೆ ಆಯ್ಕೆ ಮಾನದಂಡ ಏನಿರ್ಬೇಕ್ರಿ? ನ್ಯಾಷನಲ್ ಟೆಸ್ಟಿಂಗ್ NTA ಎಕ್ಸಾಮ್ ನಡೆಸಿದ ಪ್ರವೇಶ ಪರೀಕ್ಷೆಯಲ್ಲಿ ಕಾರ್ಯಕ್ಷಮತೆ ಆಧಾರದ ಮೇಲೆ ಅವರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ. ಹೆಂಗ್ ಕೇಳಿದಾರೆ ಬಹಳ. ಇನ್ನೇನಾದ್ರು ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳ್ಬಿಟ್ರೆ ನೀವು ಡೀಪ್ ಆಗಿ ಓದ್ಲಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ರೀ. ಅಗತ್ಯ ಮಾನದಂಡ ನೋಡಿ, ಇಲ್ಲಿ ಟೇಬಲ್ ಅಲ್ಲಿ ಕೊಟ್ಟಿದ್ದೆ, ನಾನು ಸಪರೇಟ್ ಆಗಿ ನೋಡಬಹುದು. ವಾರ್ಷಿಕ ಆದಾಯ ಎಷ್ಟು ಬೇಕು? 2.5 ಲಕ್ಷ ಒಳಗೆ ನಿರ್ದಿಷ್ಟ ಯೋಜನೆ ಆಧಾರದ ಮೇಲೆ ಹೆಚ್ಚುವರಿ ಮಾನದಂಡಗಳನ್ನು ಅನ್ವಯಿಸಬಹುದು.
ಓಕೆನಾ. ಆಮೇಲೆ ಪ್ರಯೋಜನ ಏನ್ರಿ, ಪ್ರೀ ಮೆಟ್ರಿಕುಲೇಷನ್ 9ರಿಂದ 10ನವರೆಗೆ ಅವ್ರ ವಿದ್ಯಾರ್ಥಿ ವೇತನ ಕೊಡ್ತಾರೆ, ಜೊತೆಗೆ ಬೋಧನಾ ಹಾಸ್ಟೆಲ್ ವೆಚ್ಚ, ಶೈಕ್ಷಣಿಕ ವೆಚ್ಚಗಳನ್ನು ಕೂಡ ಒಳಗೊಂಡಿದೆ. OBC ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಇದೆ. ಅಂಚಿನಲ್ಲಿರುವ ಸಮುದಾಯಗಳಿಗೆ ಶೈಕ್ಷಣಿಕ ಒಂದು ಪ್ರಗತಿಯನ್ನು ಕೂಡ ಉತ್ತೇಜಿಸುತ್ತದೆ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಏನಪ್ಪಾ ಅಂತಂದ್ರೆ ಇವತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತ ಸ್ಕೀಮ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಮುಂದಿನ ದಿನಮಾನದಲ್ಲಿ ಮತ್ತೆ ನಾನು ಅಪ್ ಟು ನಮ್ಮ ಇದು ಏನು HK ಎಕ್ಸಾಮ್ ಇದೆ, HK ಎಕ್ಸಾಮ್ ಮುಗಿಯೋವರೆಗೂ ನಾನು ಬಿಡೋದಿಲ್ಲ. ಹಿಂಗೆ ಇಂಪಾರ್ಟೆಂಟ್ ಕ್ಲಾಸ್ ಮಾಡ್ತಾನೆ ಇರ್ತೀನಿ. ಡೆಫಿನೆಟ್ಲಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ರೀ ಇದು. ಒಂದು ಏನಾಗುತ್ತೆ, ಈ ಎಕ್ಸಾಮ್ ಒಂದು ಪ್ರಮೋಷನ್ ಆಗ್ಬಿಟ್ರೆ ನೀವು IAS ಲೆವೆಲ್ಗೆ ಆಗ್ಬಿಡ್ತೀರಿ. IAS ಲೆವೆಲ್ ಬಹಳ ಕಡಿಮೆ ಟೈಮಲ್ಲಿ ನೀವು IAS ಹಂತಕ್ಕೆ ಹೋಗ್ಬೋದು. ಓಕೆನಾ. ಅಟ್ಲೀಸ್ಟ್ ಅವರ ಕೆಳಗಡೆ ಅವರು ಕೆಲಸ ಮಾಡ್ಬೋದು ಅಂತ ಒಂದು KS ಗಿಂತಲೂ ದೊಡ್ಡ ಮಟ್ಟದ ಪೋಸ್ಟ್ ಅನ್ನ ನೀವು ಪಡ್ಕೊಳ್ಬಹುದ್ರಿ. ಜಿಲ್ಲಾ ಮಟ್ಟದ ಒಂದು ಪೋಸ್ಟ್ ಅನ್ನ ಪಡ್ಕೊಳ್ಬಹುದು. ಓಕೆನಾ. ಪ್ರಮೋಷನ್ ಆಧಾರದ ಮೇಲೆ ಈ ತಾಲೂಕು ಅಧಿಕಾರಿ ಸ್ವಲ್ಪ ದಿನ ಮಾಡಿದ ನಂತರ ಮತ್ತೆ ಪ್ರಮೋಷನ್ ಮಾಡ್ತಾರೆ. ಹೌ ಇಟ್ಸ್ ಬಿಗ್ಗೆಸ್ಟ್ ಪೋಸ್ಟ್ ಅಂಡ್ ಆಲ್ಸೋ ಡಿಮ್ಯಾಂಡಿಂಗ್ ಪೋಸ್ಟ್, ನೆನಪಿರಲಿ. ಸೊ ಜಾಗರೂಕತೆಯಿಂದ ಎಕ್ಸಾಮ್ ಅನ್ನ ಮಾಡಿ. ವಿಲ್ ಸ್ಟಾಪ್ ಇಯರ್. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ, ಯಾವ್ಯಾವ ಟಾಪಿಕ್ಸ್ ಗಳನ್ನ ಮಾಡ್ಬೇಕು ನಾನು ಅಂತ ಹೇಳಿ. ಸೊ ಮಾಡ್ತೀನಿ ಡೆಫಿನೆಟ್ಲಿ. ಎಕ್ಸಾಮ್ ಮುಗಿಯೋವರೆಗೂ ನಾನು ಬಿಡೋದಿಲ್ಲ, ಡೋಂಟ್ ವರಿ. ಇದೊಂದು ಭರವಸೆ ನಾನು ಕೊಡ್ತಾ ಇದ್ದೀನಿ. ಸೊ ಎಕ್ಸಾಮ್ ಮುಗಿಯೋವರೆಗೆ ಹೀಗೆ ದಿನನಿತ್ಯ ಒಂದೊಂದು ಅಟ್ಲೀಸ್ಟ್ ಏನಾದ್ರು ಒಂದು ಹೊಸ ವಿಚಾರವನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕದಲ್ಲಿ ಇಲ್ಲದೆ ಇರೋದು ಒಂದು ವಿಚಾರಗಳು ಕೆಲವು ಕಡೆ ಇರ್ತಾವ್ರಿ. ಅಂದ್ರೆ ಕೆಲವು ವೆಬ್ಸೈಟ್ ಗಳಿರ್ತವೆ, ಕೆಲವು ಎಲ್ಲೆಲ್ಲೋ ಇರ್ತವೆ. ಟೋಟಲ್ ಆಗಿ ಹೇಳೋದಾದ್ರೆ ಅಂತವುಗಳನ್ನ ನಾನು ಹುಡುಕಿ ನಿಮ್ಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀನಿ. ಡೋಂಟ್ ಮಿಸ್ ಇಟ್. ಓಕೆನಾ. ಈ ಒಂದು ಅಪರಿಚಿತ ಮಿಸ್ ಮಾಡ್ಕೋಬೇಡಿ. ನಾನು ಆಲ್ಮೋಸ್ಟ್ ನಿರಂತರವಾಗಿ ಈ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ದಿನನಿತ್ಯ ಯಾವ್ದಾದ್ರು ಒಂದು ವಿಡಿಯೋನ ಇದಕ್ಕೆ ಸಂಬಂಧಪಟ್ಟಂಗೆ ಅಪ್ಲೋಡ್ ಮಾಡೇ ಇರ್ತೀನಿ. ವಾಚ್ ಇಟ್. ಓಕೆನಾ. ಥ್ಯಾಂಕ್ ಯು ರೀ. ಡೆಫಿನೆಟ್ಲಿ ಅದು ಕೂಡ ಎಕ್ಸಾಮ್ಗೆ ಬರುವಂತದ್ದೇ ನಾನು ಮಾಡುತ್ತೇನೆ. ಓಕೆನಾ. ಡೋಂಟ್ ವರಿ. ಥ್ಯಾಂಕ್ ಯು.